ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಈ ದಿನ ನಾವು ಬೈಬಲ್ನ 5 ಬಹಳ ಪ್ರಸಿದ್ಧವಾದಂಥ ಕಥೆಗಳನ್ನು ತಿಳಿಯಲಿಕ್ಕೆ ಹೋಗುತ್ತಾ ಇದ್ದೇವೆ. ಟಾಪ್ 5 ಸ್ಟೋರೀಸ್ ಇನ್ ದ ಬೈಬಲ್. ಇದೇನಿದು ಬೈಬಲಲ್ಲಿ ಕೇವಲ ಕೆಲವು ಕಥೆಗಳಿದೆ ಅಂದುಕೊಳ್ತಾ ಇದ್ದೀರಾ? ಬೈಬಲಲ್ಲಿ ಸರಿಸುಮಾರು 120ರಿಂದ 150 ದೊಡ್ಡ ಕಥೆಗಳಿದ್ದಾವೆ. 220ರಿಂದ 240 ಅತಿ ಸಣ್ಣ ಪುಟ್ಟವು ಇದ್ದಾವೆ. ಸಣ್ಣ ಉದಾಹರಣೆಗಳು ಕಥೆಗಳನ್ನು ಸೇರಿಸಿಕೊಂಡ್ರೆ 340ಕ್ಕೂ ಕೂಡ ಹೆಚ್ಚಿವೆ. ಇಷ್ಟೊಂದು ಕಥೆಗಳ ಮಧ್ಯೆ ಕೇವಲ 5 ಆಯ್ಕೆ ಮಾಡಿಕೊಳ್ಳುವುದು ತುಂಬ ಕಷ್ಟ. ಆದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ, ಅಜ್ಞಾನಿಗಳಿಂದ ಹಿಡಿದು ಪಂಡಿತರ ತನಕ, ಲೋಕದ ಎಲ್ಲ ಕಡೆಗಳಲ್ಲಿ ಅತಿ ಹೆಚ್ಚು ಜನ ಹುಡುಕಿ, ಅತಿ ಹೆಚ್ಚು ಜನ ಪ್ರಸಂಗಿಸಿ, ಅತಿ ಹೆಚ್ಚು ಜನರು ಇದು ಬಹಳ ಮುಖ್ಯವಾದದ್ದು ಎಂದು ಆರಿಸಿಕೊಂಡಂಥ 5 ಮುಖ್ಯವಾದಂಥ ಕಥೆಗಳನ್ನು ನಾನಿವತ್ತು ನಿಮ್ಮೊಟ್ಟಿಗೆ ತಿಳಿಸ್ತಾ ಇದ್ದೇನೆ. ನೀವು ಅಂದ್ಕೊಳ್ಬೋದು, ನನ್ನ ಕತೆ ಇದರಲ್ಲಿ ಇಲ್ವಲ್ಲ, ಮತ್ತು ಈ ಕತೆ ಯಾಕಿದೆ ಅಂತ ನೀವು ವಿಮರ್ಶೆ ಮಾಡುವುದಕ್ಕಂತೂ ಇದು ಅಲ್ಲವೇ ಅಲ್ಲ. ಅಷ್ಟೊಂದು ಕಥೆಗಳ ಮಧ್ಯೆ ಅತಿ ಪ್ರಾಮುಖ್ಯವಾಗಿರುವಂಥ ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಯ ತನಕ 5 ಮುಖ್ಯವಾದ ಬಲವಾದ ಮತ್ತು ಉತ್ತಮವಾದಂಥ ಕಥೆಗಳನ್ನು ನಾನು ಆಯ್ಕೆ ಮಾಡಿಕೊಂಡು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಇದು ಕೇವಲ ಕ್ರೈಸ್ತ ವಿಶ್ವಾಸಿಯ ನಂಬಿಕೆಯನ್ನು ಹೆಚ್ಚಿಸುವುದಕ್ಕಾಗಿ ಹೊರತು ಅಳತೆ ಮಾಡುವುದಕ್ಕಾಗಿ ಅಲ್ಲ. ಹಾಗಾದರೆ ಮೊದಲನೆಯ ಕಥೆ ಯಾವುದು? ನೋಹನ ನಾವೆ. ಆದಿಕಾಂಡದ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಈ ನೋಹನ ನಾವೆ ಮುಖ್ಯ ವಿಷಯಗಳು ವಿಧೇಯತೆ, ನಂಬಿಕೆ, ದೇವರ ಒಡಂಬಡಿಕೆ. ನಿಮಗೆಲ್ಲ ಗೊತ್ತಿದೆ, ಭೂಮಿಯ ಮೇಲೆ ಜಲಪ್ರಳಯ ಬರಲಿರುವುದನ್ನು ದೇವರು ನೋಹನಿಗೆ ತಿಳಿಸಿದನು. ಈ ನೋಹನು ಜನರಿಗೆ ತಿಳಿಸಿ ಈ ರೀತಿ ಆಗುತ್ತಿದೆ ಅಂದಾಗ ಜನರು ನೋಹನನ್ನು ಹಾಸ್ಯ ಮಾಡಿದರು. ದಿನಗಳು ಕಳೆದವು, ವರ್ಷಗಳು ಉರುಳಿದವು. ಸುಮಾರು 120 ವರ್ಷಗಳ ಕಾಲದ ತನಕ ಯಾವುದೇ ಮಳೆಯ ಸೂಚನೆ ಕಾಣಲಿಲ್ಲ. ಅನೇಕರು ಇವನೊಬ್ಬ ಹುಚ್ಚನೆಂದು ಅಂದುಕೊಂಡರು. ಆದರೆ ಅದೇ ಇತಿಹಾಸವನ್ನು ಬದಲಾಯಿಸಿದ್ದು ಕೇವಲ ನೋಹನು ಅವನ ಕುಟುಂಬವು ಮಾತ್ರವೇ ರಕ್ಷಿಸಲ್ಪಟ್ಟಿತು. ಕಾರಣ, ನೋಹನು ವಿಧೇಯನಾದನು, ನೋಹನು ನೀತಿವಂತನಾಗಿದ್ದನು, ನೋಹನ ಕುಟುಂಬವು ಇದನ್ನು ನಂಬಿತು. ಆದುದರಿಂದಲೇ ನೋಹನ ಕುಟುಂಬವು ರಕ್ಷಿಸಲ್ಪಟ್ಟಿತು, ಉಳಿದವರೆಲ್ಲವೂ ಕೈಬಿಡಲ್ಪಟ್ಟರು. ನೋಹನ ನಾವೇ ಈಗಿನ ಕಾಲಕ್ಕೂ ಕೂಡ ನಮಗೆ ಎಷ್ಟೋ ಪ್ರಚೋದನಕಾರಿಯಾಗಿದೆ. ಯಾರು ಕ್ರಿಸ್ತನನ್ನು ಅಂಗೀಕರಿಸಿ ರಕ್ಷಣೆ ಎಂಬ ನಾವೆಯೊಳಗೆ ಬರುತ್ತಾರೋ ಅವರು ರಕ್ಷಿಸಲ್ಪಡುತ್ತಾರೆ, ಉಳಿದವರು ಕೈಬಿಡಲ್ಪಡುತ್ತಾರೆ. ಕ್ರಿಸ್ತನು ಇನ್ನೂ ಬರಲಿಲ್ಲವಲ್ಲ, ಇನ್ನು ಯಾವಾಗ ಬರುತ್ತಾನೋ ಇಲ್ಲವೋ ಗೊತ್ತಿಲ್ಲ ಅನ್ನುವಂಥ ನಂಬಿಕೆಯಲ್ಲಿರುವಂಥವರು ಖಂಡಿತ ನೋಹನ ನಾವೆಯನ್ನು ಮರೆಯಲೇಬಾರದು. ಆ ಆದಿಯಲ್ಲಿ ನೋಹನ ನಾವೆ ಮತ್ತು ಹೀಗೆ ಕ್ರಿಸ್ತನ 2ನೆಯ ಬರೋಣ ಎರಡೂ ಹೋಲಿಕೆ ಮಾಡಲ್ಪಟ್ಟಿವೆ. ಇನ್ನು ಈ ಬೈಬಲ್ ಸ್ಟೋರಿಯಲ್ಲಿ ಎರಡನೆಯ ಸ್ಟೋರಿ ಯಾವುದೆಂದರೆ ದಾವೀದನು ಮತ್ತು ಗೊಲ್ಯಾತನು. ಮುಖ್ಯ ವಿಷಯಗಳು: ಭಯಕ್ಕಿಂತ ದೊಡ್ಡದು ನಂಬಿಕೆ. ಗೊಲ್ಯಾತನೆಂಬ ಬಲಿಷ್ಠ ರಾಕ್ಷಸನನ್ನು ಕಂಡು ಇಸ್ರಾಯೇಲ್ಯರು ಭಯಪಟ್ಟರು, ಆದರೆ ದಾವೀದನು ಭಯಪಡಲಿಲ್ಲ. ದಾವೀದನು ಯುದ್ಧವೀರನಲ್ಲ, ಅವನಿಗೆ ಯಾವುದೇ ನಿಪುಣತೆ ಇರಲಿಲ್ಲ. ಆದರೆ ದೇವರು ಈಗಾಗಲೇ ಆತನನ್ನು ಸಿಂಹ ಕರಡಿಗಳ ಮಧ್ಯೆ ಆತನಿಗೆ ಬೇಕಾದಂಥ ತರಬೇತಿಯನ್ನು ದೇವರು ಕೊಟ್ಟಿದ್ದರು. ಅವನು ಬಿಲ್ಲು ಬಾಣಗಳನ್ನು, ಕತ್ತಿಗಳನ್ನು, ಆಯುಧಗಳನ್ನು ನಂಬಲಿಲ್ಲ, ದೇವರನ್ನು ನಂಬಿದನು. ಈ ಗೊಲ್ಯಾತನು ಭರ್ಜಿಗಳೊಂದಿಗೆ, ಕತ್ತಿಯೊಂದಿಗೆ ಆತನು ಬಂದನು. ಆದರೆ ದಾವೀದನು ಮಾತ್ರ ದೇವರ ಮೇಲಿನ ನಂಬಿಕೆಯಿಂದ ಬಂದನು. ನೀವು ನೋಡುತ್ತೀರಿ, ಅಲ್ಲಿನ ಅರಸರು, ಅಲ್ಲಿನ ಸೈನಿಕರು ಎಲ್ಲರೂ ಕೂಡ ಭಯಭ್ರಾಂತರಾದರೂ ಕೂಡ ಕೇವಲ ಒಂದು ಕಲ್ಲು ಮತ್ತು ಆ ಒಂದು ಕವಣೆಯನ್ನು ಹಿಡಿದುಕೊಂಡು ಗೊಲ್ಯಾತನ ಎದುರಿನಲ್ಲಿ ನಿಂತುಕೊಂಡನು. ಅವನು ಹೇಳಿದ ಮಾತು ಒಂದೇ: ಯುದ್ಧವು ಯೆಹೋವನದೇ. ಇವತ್ತು ನಮಗೂ ಈ ಕತೆ ಏನನ್ನು ನೆನಪಿಸುತ್ತದಂದರೆ, ಯುದ್ಧವು ಯೆಹೋವನದೇ. ನಿಲ್ಲುವುದು ನಮ್ಮ ಕೆಲಸ, ಗೆಲ್ಲುವುದು ಆತನ ಕೆಲಸ. ಹೋರಾಡುವುದು ನಮ್ಮ ಕೆಲಸ, ಜಯ ಕೊಡುವುದು ಆತನ ಕೆಲಸ. ಈ ಕಥೆಯು ಎಷ್ಟೋ ಬಲಹೀನರಿಗೆ, ಭಯಪಡುವವರಿಗೆ ಒಂದು ಧೈರ್ಯವಾಗಿದೆ. ಸಮಸ್ಯೆಯನ್ನು ಎದುರಿಸುವವರಿಗೆ ಒಂದು ಶಕ್ತಿಯಾಗಿದೆ. ಅದನ್ನು ನಾವು ಇದರಿಂದ ನಾವು ನೋಡುತ್ತೇವೆ. ಎಷ್ಟೇ ದೊಡ್ಡ ಸಮಸ್ಯೆಯು ನಮ್ಮ ಮುಂದೆ ಇದ್ದರೂ ದೇವರು ನಮ್ಮ ಸಂಗಡ ಇದ್ದರೆ
ಗೆಲ್ಲಬಹುದು ಎಂಬ ಅಚಲವಾದಂಥ ನಂಬಿಕೆಯನ್ನು ಈ ಕಥೆಯ ನಮಗೆ ಕೊಡುತ್ತದೆ. ಮೂರನೆಯದಾಗಿ ನಾವು ನೋಡುವಂಥದ್ದು ಮೋಶೆ ಮೂಲಕ ಕೆಂಪು ಸಮುದ್ರವನ್ನು ವಿಭಾಗಿಸಿದ್ದು. ದೇವರ ಅದ್ಭುತ ಬಿಡುಗಡೆಯ ಕುರಿತು ಇಸ್ರಾಯೇಲ್ಯರು ಒಂದು ಕಡೆ ಕೆಂಪು ಸಮುದ್ರ, ಮತ್ತೊಂದು ಕಡೆ ಫರೋಹನ ಸೈನ್ಯವನ್ನು ಅದರ ಮಧ್ಯೆ ಸಿಕ್ಕಿಕೊಂಡಿದ್ದರು. ದೇವರು ಮೋಶೆಗೆ ಒಂದು ಮಾತನ್ನು ಹೇಳುತ್ತಾರೆ, ನಿನ್ನ ಕೋಲನ್ನು ತೆಗೆದು ಆ ಕೆಂಪು ಸಮುದ್ರವನ್ನು ಒಡೆ ಎಂದು ಹೇಳಿದರು. ದೇವರ ಮಾತಿಗೆ ವಿಧೇಯನಾದಂಥ ಮೋಶೆ ತನ್ನ ಕೋಲನ್ನು ತೆಗೆದು ಒಡೆದನು. ಕಾರಣ, ನಂಬಿಕೆ ಹೆಚ್ಚಾಗಿತ್ತು, ದೇವರು ಕಾರ್ಯ ಮಾಡುತ್ತಾರೆಂದು ತಿಳಿದಿದ್ದರು. ಅದರಂತೆ ಕೆಂಪು ಸಮುದ್ರವು ವಿಭಾಗವಾಯಿತು, ನೀರು ಗೋಡೆಗಳಂತೆ ನಿಂತಿತು. ಇಸ್ರಾಯೇಲ್ಯರ ನಂಬಿಕೆಯಿಂದ ನಡೆದು ಹೋದರು. ಒಣ ನೆಲವನ್ನು ಮಾಡಿ ಸಮುದ್ರದ ನೀರನ್ನು ಗೋಡೆಗಳಾಗಿ ನಿಲ್ಲಿಸಿ ಅವರನ್ನು ಪಾರಾಗಿ ಮಾಡಿ ಫರೋಹನ ಸೈನ್ಯವನ್ನು ನೀರಲ್ಲಿ ಬೀಳುವಂತೆ ಮಾಡಿದನು. ದೇವರು ಅದ್ಭುತಗಳನ್ನು ಮಾಡಬಲ್ಲನು. ನಮ್ಮ ಮಧ್ಯದಲ್ಲಿ ಮಾರ್ಗಗಳಿಲ್ಲದೆ ಇರುವಾಗ, ಬಾಗಿಲುಗಳು ತೆರೆಯಲ್ಪಡದೇ ಇದ್ದಾಗ, ಎಲ್ಲ ಸ್ಥಳಗಳು, ಎಲ್ಲ ಸಮಯಗಳು, ಎಲ್ಲ ಜನರು ನಮ್ಮನ್ನು ಕೈಬಿಟ್ಟು ದಾರಿಯೇ ಇಲ್ಲ, ಶತ್ರುವಿನ ಸಮಸ್ಯೆ, ರೋಗದ ಸಮಸ್ಯೆ ನಮ್ಮನ್ನು ಕಾಡುತ್ತಿದೆ ಎಂದು ನೆನೆಸುವಾಗ ಈ ಒಂದು ಕಥೆಯು ನಮ್ಮನ್ನು ಉತ್ತೇಜನಪಡಿಸುತ್ತದೆ. ಇನ್ನೊಂದು ಲೆಕ್ಕದಲ್ಲಿ ಹೇಳಬೇಕಾದರೆ ಇವುಗಳನ್ನು ಕಥೆಗಳು ಅಂತ ಹೇಳುವುದಲ್ಲ, ಬರೀ ಬರೆದವುಗಳಲ್ಲ, ಇವು ನಿಜ ಘಟನೆಗಳಾಗಿವೆ. ಇವ್ಯಾವ ಊಹಾತ್ಮಕವಾದಂಥ ಕಥೆಗಳಲ್ಲ, ಇವು ನಡೆದಿರುವಂಥವುಗಳನ್ನು ನಾವು ಸ್ಟೋರೀಸ್ ಅಂತ ಹೇಳುತ್ತೇವೆ. ಯಾವುದು ಊಹೆಗಳಿಂದ ಬರೆದಿರುವಂಥದ್ದು ಅಲ್ಲವೇ ಅಲ್ಲ. ಹಾಗಾದರೆ ಈ ಕೆಂಪು ಸಮುದ್ರವನ್ನು ವಿಭಾಗಿಸಿದಾಗ ಫರೋಹನ ಸೈನ್ಯವು ಸಮುದ್ರದಲ್ಲಿ ನಾಶವಾಯಿತು. ನಂಬಿದವರು ಪಾರಾಗುವರು, ನಂಬದವರು ಖಂಡಿತ ನೀರು ಪಾಲಾಗುವರು. ಪಾರಾಗುವರು, ನೀರು ಪಾಲಾಗುವರು. ಅದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ದಾರಿ ಇಲ್ಲದಿದ್ದರೂ ದಾರಿ ಮಾಡುವ ದೇವರಿದ್ದಾನೆ ಎಂಬುದನ್ನು ಮಾತ್ರ ನೀವು ಮರೆತು ಹೋಗಬಾರದು. ನನ್ನ ಪ್ರಿಯ ದೇವಜನವೇ, ಹಾಗಾದರೆ ನಾಲ್ಕನೆಯದು ಸ್ಟೋರಿ, ನಿಜ ಘಟನೆ ಯಾವುದಪ್ಪ ಅಂದರೆ ಸಿಂಹಗಳ ಗುಹೆಯಲ್ಲಿದ್ದ ದಾನಿಯೇಲನು. ಕಷ್ಟದಲ್ಲಿಯೂ ದೇವರಿಗೆ ನಂಬಿಗಸ್ತನಾಗಿರುವುದು. ಹೌದು, ರಾಜಾಜ್ಞೆ ಬಂದಿತು. ಯಾರೂ ಕೂಡ ಬೇರೆ ದೇವರುಗಳನ್ನು, ಬೇರೆ ನಂಬಿಕೆಯನ್ನು ಇಡಬಾರದು ಎಂದು ಹೇಳಿ ರಾಜನ ಆಜ್ಞೆ ಇರುವಾಗಲೂ ಕೂಡ ದಾನಿಯೇಲನು ಮಾತ್ರ ಯಥಾಪ್ರಕಾರ ಯಾವ ರಾಜಾಜ್ಞೆಗೂ, ಯಾವ ಮನುಷ್ಯರ ಮಾತುಗಳಿಗೂ, ಅಧಿಕಾರಿಗಳ ಮಾತಿಗೂ ತಲೆ ಕೆಡಿಸಿಕೊಳ್ಳದೆ ರಾಜಾದಿರಾಜನಾದ ದೇವರನ್ನು ಪ್ರಾರ್ಥಿಸಲು ತೊಡಗಿದನು. ಅದರಿಂದ ಏನಾಯಿತು? ಜನರಿಗೆ ಕೋಪ ಬಂತು. ಅರಸನು ತನ್ನ ಆಜ್ಞೆಯನ್ನು ನಿಭಾಯಿಸಬೇಕಾಯಿತು. ಅವನನ್ನು ಸಿಂಹಗಳ ಗವಿಗೆ ಹಾಕಿತು. ಕ್ರೂರ ಮೃಗಗಳು, ಸಿಂಹಗಳು. ಆದರೆ ಸಿಂಹಗಳ ಬಾಯನ್ನು ಕಟ್ಟಿ ದೇವರು ದಾನಿಯೇಲನನ್ನು ರಕ್ಷಿಸಿದನು. ಇದನ್ನು ನೋಡಿದಂಥ ಅರಸನಿಗೆ ಆಶ್ಚರ್ಯವಾಯಿತು. ಖಂಡಿತ ದೇವರಿಗೆ ನಂಬಿಗಸ್ತರಾಗಿರುವುದನ್ನು ಆತನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದನ್ನು ತೋರಿಸುತ್ತದೆ. ನೀವು ನಾನು ಅನೇಕ ಶತ್ರುಗಳ ಮಧ್ಯೆ ಇರುವಂತೆ ನಮಗನಿಸಬಹುದು. ನಾವು ಕೆಲವು ಸಾರಿ ಸರ್ಕಾರಕ್ಕೂ ಅಧಿಕಾರಿಗಳಿಗೂ ಭಯಪಟ್ಟು ಹೋಗಬಹುದು. ಆದರೆ ಮನುಷ್ಯರಿಗೆ ಭಯಪಡುವುದರಿಂದ ಪ್ರಯೋಜನ ಇಲ್ಲ. ದೇವರಿಗೆ ಭಯಪಡಬೇಕು. ದೇವರಿಗೆ ಭಯಪಟ್ಟು ಜೀವಿಸುವಂಥವನನ್ನು ದೇವರು ಕಾಪಾಡುತ್ತಾನೆ. ನಾವು ಯಾಕೆ ಚಿಂತೆ ಮಾಡಬೇಕು? ನಾವು ಯಾಕೆ ಭಯಪಡಬೇಕು? ನಂಬಿಗಸ್ತರನ್ನು ದೇವರು ಖಂಡಿತವಾಗಿ ಆತನು ಕಾಪಾಡುತ್ತಾನೆಂಬುದನ್ನು ಈ ಕತೆ ನಮಗೆ ತೋರಿಸುತ್ತದೆ. ಕೊನೆಯದಾಗಿ ನಾವು ನೋಡುವಂಥ ಒಂದು ಕತೆ ಹೊಸ ಒಡಂಬಡಿಕೆಯಿಂದ ತಪ್ಪಿ ಹೋದ ಮಗನು. ಪಶ್ಚಾತ್ತಾಪ, ಕ್ಷಮೆ ಮತ್ತು ತಂದೆಯ ಪ್ರೀತಿಯನ್ನು ನಮಗೆ ತೋರಿಸುತ್ತದೆ. ಈ 4 ಕಥೆಗಳು ಹಳೆ ಒಡಂಬಡಿಕೆಯಾದರೂ ಈ ತಪ್ಪಿ ಹೋದ ಕುಮಾರನ ಈ ಒಂದು ಸಾಮ್ಯವನ್ನು ಯೇಸು ಕ್ರಿಸ್ತರು ಹೇಳಿದ್ದು. ಹೌದು, ಇದು ಒಂದು ಸಾಮ್ಯವಾಗಿದೆ. ಈ ಸಾಮ್ಯವನ್ನು ನಾವು ನೋಡುವಾಗ ಯೇಸು ಸ್ವಾಮಿ ಇಹಲೋಕದ ತಂದೆಯ ಪ್ರೀತಿಯ ಪರಿಮಿತಿಯನ್ನು ಹೇಳುವುದರೊಟ್ಟಿಗೆ ಮಗನ ಪಶ್ಚಾತ್ತಾಪವನ್ನು, ಆತನು ಪಶ್ಚಾತ್ತಾಪಪಟ್ಟು ಹಿಂತಿರುಗಿ ಬರುವಾಗ ಸಿಗುವ ಪ್ರತಿಫಲವನ್ನು ಕೂಡ ದೇವರು ತಿಳಿಯಪಡಿಸಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಾಗಾದರೆ ನಾವು ಕೂಡ ಇಹಲೋಕದಲ್ಲಿರುವಾಗ ತಂದೆ ದೇವರಿಗೆ ನಾವು ಅವಿಧೇಯರಾಗಿ ನಡೆದಾಗಲೂ ಹಿಂತಿರುಗಿ ಬರುವಂಥ ನಮ್ಮನ್ನು ಆತನು ಸೇರಿಸಿಕೊಳ್ಳುವನು, ಅಪ್ಪಿಕೊಳ್ಳುವನು, ಹಳೆಯದನ್ನು ಮರೆತು ನಮ್ಮ ಪಾಪಾಪರಾಧಗಳನ್ನು ಕ್ಷಮಿಸುವನು. ಈ ಸಾಮ್ಯವನ್ನು, ಈ ಘಟನೆಯನ್ನು ಅನೇಕ ಜನರು ಉಪಯೋಗಿಸುವುದುಂಟು. ದೇವಜನರೇ, ಬೈಬಲಲ್ಲಿ ಏಸಪ್ಪ ಹೇಳಿದ ಸಾಮ್ಯಗಳು, ಕಥೆಗಳು, ಘಟನೆಗಳು ಎಷ್ಟೋ ಇವೆ. ಆದರೆ ಕೇವಲ 5 ಮಾತ್ರ ನಾನು ಆರಿಸಿಕೊಂಡಿದ್ದೇನೆ. ನಾನೀಗಾಗಲೇ ಹೇಳಿದ್ದೇನೆ, ಈ 5 ಘಟನೆಗಳು ಕೇವಲ ಉಪಯೋಗಿಸಲ್ಪಟ್ಟ ಆಧಾರದ ಮೇಲೆ
ಪ್ರಸಿದ್ಧಿಯ ಆಧಾರದ ಮೇಲೆ, ಮಕ್ಕಳಿಗೂ ಹಿರಿಯರಿಗೂ ಅನ್ವಯಿಸುವುದರ ಆಧಾರದ ಮೇಲೆ, ದೈವಶಾಸ್ತ್ರಜ್ಞರ ತೀರ್ಮಾನಗಳ ಆಧಾರದ ಮೇಲೆ, ಪ್ರಸಂಗಗಳಲ್ಲಿ ಉಪಯೋಗಿಸುವುದರ ಆಧಾರದ ಮೇಲೆ ನಾನು ಈ 5 ಮಾತ್ರ ಆರಿಸಿಕೊಂಡಿದ್ದೇನೆ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ, ಉದ್ದೇಶಪೂರ್ವಕವಾಗಿ ಮಾಡಿದ್ದು ಅಲ್ಲ. ನಿಮಗೆ ಈ ರೀತಿಯಾಗಿ ಬಹಳ ಪ್ರಾಮುಖ್ಯವಾಗಿರುವಂಥ ವಾಕ್ಯಗಳು, ವಾಗ್ದಾನಗಳು, ಕಥೆಗಳು, ಸಾಮ್ಯಗಳು ಇವು ಬೇಕಾದರೆ ನೀವು ಕಮೆಂಟ್ ಮಾಡಿ, ನಾನು ಖಂಡಿತ ಅವುಗಳನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು.